ರಾಜ್ಯದಲ್ಲಿ ಎತ್ತ ಸಾಗುತ್ತಿದೆ ಒಕ್ಕಲಿಗರ ಸಂಘ. ಒಕ್ಕಲಿಗರ ಸಂಘದಲ್ಲಿ ಎಲ್ಲವೂ ಸರಿಯಿಲ್ವಾ? ಪದೇ ಪದೇ ಅಧ್ಯಕ್ಷರು ನಿರ್ದೇಶಕರು ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ಈ ಒಕ್ಕಲಿಗರ ಸಂಘದಲ್ಲಿ. 3 ವರ್ಷದಲ್ಲಿ 4 ಬಾರಿ ಅಧ್ಯಕ್ಷರ ಬದಲಾವಣೆ ಮಾಡಲಾಗಿದೆ. ಅಧಿಕಾರ ಗಾದಿಗಾಗಿ ಬ್ಯಾಕ್ ಟು ಬ್ಯಾಕ್ ಅವಿಶ್ವಾಸ ನಿರ್ಣಯ ಮಾಡ್ತಾ ಇರತಕ್ಕಂಥದ್ದು ಈ ಸಂಘದಲ್ಲಿ ಅಧಿಕಾರಕ್ಕೆ ನಡೆಯುತ್ತಿದೆ ಭಾರೀ ಕಿತ್ತಾಟ. ಸದ್ಯ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕೆಂಚಪ್ಪಗೌಡ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಒಕ್ಕಲಿಗರ ಸಂಘದ ಹೆಸರಿನಲ್ಲಿ ಸಾವಿರಾರು ಕೋಟಿ ಆಸ್ತಿ ಪಾಸ್ತಿ ಇದೆ ಸದ್ಯಕ್ಕೆ. ಹೀಗಾಗಿ ಒಕ್ಕಲಿಗರ ಸಂಘ ಅಧ್ಯಕ್ಷ ನಿರ್ದೇಶಕರ ಬದಲಾವಣೆ ಆಗಿರ್ತಕ್ಕಂಥದ್ದು. 5 ವರ್ಷಕ್ಕೊಮ್ಮೆ ನಡೆಯಬೇಕಾದ ಚುನಾವಣೆ ಪದೇ ಪದೇ ಅಂದರೆ ಒಂದು ಸಂಘ ವರ್ಷಕ್ಕೊಮ್ಮೆ ನಡೀತಾ ಇರ್ತಕ್ಕಂಥದ್ದು. ರಾಜ್ಯದಲ್ಲಿ ಎತ್ತ ಸಾಗುತ್ತಿದೆ ಒಕ್ಕಲಿಗರ ಸಂಘ. ಒಕ್ಕಲಿಗರ ಸಂಘದಲ್ಲಿ ಎಲ್ಲವೂ ಸರಿ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಯಾಕಂದರೆ ಇಲ್ಲ ಸಲ್ಲದ ಆರೋಪಗಳ ಮೇಲೆ ಪದೇ ಪದೇ ಈ ಒಂದು ಎಲೆಕ್ಷನ್ ಅನ್ನು ನಡೆಸಲಾಗ್ತಾ ಇರತಕ್ಕಂಥದ್ದು. 3 ವರ್ಷದಲ್ಲಿ 4 ಬಾರಿ ಅಧ್ಯಕ್ಷರ ಬದಲಾವಣೆ ಮಾಡಲಾಗಿದೆ. ಅಧಿಕಾರ ಗಾದಿಗಾಗಿ ಬ್ಯಾಕ್ ಟು ಬ್ಯಾಕ್ ಅವಿಶ್ವಾಸ ನಿರ್ಣಯ ಹೊರಬೀಳ್ತಾ ಇರತಕ್ಕಂಥದ್ದು. ಸಂಘದಲ್ಲಿ ಅಧಿಕಾರಕ್ಕೆ ಭಾರಿ ಕಿತ್ತಾಟ ಕೂಡ ನಡೀತಾ ಇದೆ. ಸದ್ಯ ಚುನಾವಣೆಯಲ್ಲಿ ಕೆಂಚಪ್ಪಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಒಕ್ಕಲಿಗರ ಸಂಘದ ಹೆಸರಿನಲ್ಲಿ ಸಾವಿರಾರು ಕೋಟಿ ಆಸ್ತಿ ಪಾಸ್ತಿ ಇರತಕ್ಕಂಥದ್ದು. ಈ ಕಾರಣಕ್ಕೆ ಬಹುಶಃ ಒಕ್ಕಲಿಗರ ಸಂಘ ಅಧ್ಯಕ್ಷ ಹಾಗೂ ನಿರ್ದೇಶಕರ ಬದಲಾವಣೆ ಪದೇ ಪದೇ ಆಗ್ತಾ ಇರಬಹುದು. 5 ವರ್ಷಕ್ಕೊಮ್ಮೆ ನಡೆಯಬೇಕಾದ ಚುನಾವಣೆ 3 ವರ್ಷದಲ್ಲಿ 4 ಅಧ್ಯಕ್ಷರ ಬದಲಾವಣೆ ಮಾಡಲಾಗಿರ್ತಕ್ಕಂಥದ್ದು. ಆದರೆ ಸಂಘದಲ್ಲಿ ವರ್ಷಕ್ಕೊಮ್ಮೆ ನಡೆಯುತ್ತಿದೆ ಬದಲಾವಣೆ. ಇಲ್ಲಿ ಫಾಲ್ಟ್ ಕಂಡು ಬಂದಿರತಕ್ಕಂಥದ್ದು ಒಕ್ಕಲಿಗರ ಸಂಘದಲ್ಲಿ.